ಸಂಬಂಧಗಳು ಯಾವಾಗಲೂ ನಾಜೂಕಾಗಿರುತ್ತದೆ. ಅದನ್ನು ಪೋಷಿಸಬೇಕು. ಒಂದು ಸಣ್ಣ ಬೀಜವನ್ನು ಬಿತ್ತಿದಾಗ ಅದು ಒಂದು ಸಣ್ಣ ಸಸಿಯಾಗಿ ಹೊರಹೊಮ್ಮುತ್ತದೆ. ತದನಂತರ ಸಣ್ಣ ಸಣ್ಣ ಬೇರುಗಳಾಗಿ ಮೂಡುತ್ತವೆ. ಹಾಗೆಯೇ ಬೆಳೆದು ಹೆಮ್ಮರವಾಗಿ ಬೇರೆಯವರಿಗೆ ನೆರಳು ನೀಡುವಂಥದ್ದಾಗುತ್ತದೆ. ಮಾನವ ಸಂಬಂಧಗಳು ಇದೇ ರೀತಿಯದ್ದಾಗಿವೆ. ಅವುಗಳನ್ನು ಪ್ರೀತಿ ಮತ್ತು ಪರಸ್ಪರ ಹಂಚಿಕೆಯಿಂದ ಪೋಷಿಸಬೇಕು. ಆಗ ಮಾತ್ರ ಅವು ಫಲಭರಿತವಾಗುತ್ತದೆ. ಯಾವಾಗಲೂ ಅವು ಕಾರ್ಯನಿರತವಾಗಿರುವಂತೆ ಸಮತೋಲನವನ್ನು ಕಾಯಬೇಕು. ಯಾವ ರೀತಿಯ ಯೋಚನೆಗಳನ್ನು ಮತ್ತು ಶಕ್ತಿಯನ್ನು ನೀನು ಇಂತಹ ಸಂಬಂಧಗಳಿಗೆ ನೀಡುತ್ತೀಯೋ ಅದರಂತೆ ಅವು ಕ್ರಿಯಾಶೀಲವಾಗುತ್ತವೆ ಮತ್ತು ಅದರಂತೆ ಪ್ರಗತಿ ಹೊಂದುತ್ತದೆ. ಎಲ್ಲ ಸರಿ ಇರುವಾಗ ಮತ್ತು ಯಾವುದೂ ಸರಿ ಇಲ್ಲದಿದ್ದಾಗ ಯಾರೆಲ್ಲ ನಿನ್ನ ಜೊತೆ ನಿಂತಿದ್ದಾರೆ ಅವರನ್ನು ಯಾವಾಗಲೂ ಗೌರವಿಸು. ಯಾರೆಲ್ಲ ಇಂತಹ ಪಾತ್ರ ವಹಿಸಿಲ್ಲವೋ ಅವರನ್ನು ಕ್ಷಮಿಸಿಬಿಡು. ಸಂತಸದ್ದಾಗಲಿ ಇಲ್ಲವೇ ಬೇಸರದ್ದಾಗಲಿ ಅನಗತ್ಯ ಹೆಚ್ಚುವರಿ ಶಕ್ತಿಯನ್ನು ಹೊತ್ತುಕೊಂಡು ಜೀವಿಸಬೇಕಾಗಿಲ್ಲ. ಆಗ ನಿನ್ನ ಪಯಣವು ಹಗುರವೂ ಸುಖಕರವೂ ಆನಂದದಾಯಕವೂ ಮತ್ತು ಅರ್ಥಪೂರ್ಣವೂ ಆಗಿರುತ್ತದೆ. ಈ ಮೇಲೆ ಹೇಳಿದ ಜೀವನ ನಡೆಸುವ ಕೀಲಿಗಳನ್ನು ಜೋಪಾನವಾಗಿರಿಸು ಮತ್ತು ಚಾಲನೆಯಲ್ಲಿರಿಸು. ನಿನಗೆ ನನ್ನ ಬಹಳ ಪ್ರೀತಿ ಮತ್ತು ಆಶೀರ್ವಾದಗಳು ಸದಾ ಇರುತ್ತದೆ.